ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ನನಗೆ ಪೇನ್ಫುಲ್ ಮೆನಿಸ್ಟ್ರೇಷನ್ ಇದೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆಯಾ ಅಂತ ಕೇಳ್ತಾರೆ. ನನಗೆ ಮಕ್ಕಳಾಗ್ತಾ ಇಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದರಿಂದ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ನನಗೆ ಮೆನ್ಸಸ್ ಇರೆಗ್ಯುಲರ್ ಮೆನ್ಸಸ್ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ನಾನು ಹೇಳೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇದ್ರು ಕೂಡ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ. ಹಾರ್ಮೋನ್ಸ್ ಏನಕ್ಕೆ ಇಂಬ್ಯಾಲೆನ್ಸ್ ಆಗಿದೆ, ದಟ್ ಪಾಯಿಂಟ್ ಶುಡ್ ಬಿ ನೋಟೆಡ್ ಆಲ್ವೇಸ್. ಏನಕ್ಕೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದು. ನಾನು ಹೇಳಿದೆ, ಇರೆಗ್ಯುಲರ್ ಮೆನ್ಸಸ್ ಅಂತ ಬಂದಾಗ 1 week ಬಿಫೋರ್ ಆರ್ 1 week ಆಫ್ಟರ್, ಅಂದ್ರೆ 22 to 35 days ಸೈಕಲ್ ಇಸ್ ಅ ನಾರ್ಮಲ್ ಸೈಕಲ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್, ಪೇನ್ಫುಲ್ ಮೆನಿಸ್ಟ್ರೇಷನ್ ಏನಕ್ಕೆ ಅಂತ ಅಂದ್ರೆ ಯೂಟ್ರಸ್ ಅಲ್ಲಿ ಕಾಂಟ್ರಾಕ್ಷನ್ಸ್ ಬರ್ತಾ ಹೋಗುತ್ತೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಗೆ ಪೇನ್ ಬಂದೇ ಬರುತ್ತೆ. ರೆಗ್ಯುಲರ್ ಆಗಿ ನಿಮ್ಗೆ ಪೇನ್ ಬರ್ತಾ ಇದೆ, ಯಾವುದೇ ತರದ್ದು ನಾವು ಏನ್ ಹೀಟ್ ಬ್ಯಾಗ್ಸ್ ಆಗ್ಲಿ ಬೇರೆ ಏನೇ ಹೋಮ್ ರೆಮಿಡೀಸ್ ಮಾಡ್ಕೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂತ ಅಂದಾಗ, ರೆಗ್ಯುಲರ್ಲಿ ನಿಮ್ಗೆ ಪೇನ್ ಕಿಲ್ಲರ್ಸ್ ತಗೋಬೇಕಾಗ್ತಿದೆ ಅಂತ ಅಂದಾಗ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್, ಮಕ್ಕಳಾಗ್ತಿಲ್ಲ ಅಂತ ಬಂದಾಗ, ಸೊ ಅದರದ್ದೇ ಆದಂತ ಒಂದು ಟೆಸ್ಟ್ಸ್ ಇರುತ್ತೆ. ನೀವು ಡಾಕ್ಟರ್ ಹತ್ರ ಹೋಗಿ, ಗೈನೆಕ್ ಹತ್ರ ಹೋಗಿ ನೀವು ಮಾತಾಡಿದಾಗ ಏನಕ್ಕೆ ಆಗ್ತಿದೆ, ಎಲ್ಲಿ ಏನು ಇಶ್ಯೂಸ್ ಇದೆ ಅಂತ ಅವರು ನಿಮ್ಗೆ ಹೇಳ್ತಾರೆ. ನನಗೆ ಹಾರ್ಮೋನ್ ಕರೆಕ್ಷನ್ ಮಾಡ್ಕೊಡಿ ಅಂತ ಬರ್ತೀರಲ್ಲ, ದಿಸ್ ಇಸ್ ವಾಟ್ ಫಸ್ಟ್ ಟ್ರೀಟ್ ದ ರೂಟ್ ಕಾಸ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ ಏನಕ್ಕೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅದನ್ನ ನೋಡಿ ಫಸ್ಟ್. ಫಾರ್ ಎಕ್ಸಾಂಪಲ್, ಆಲ್ವೇಸ್ ಹಾರ್ಮೋನ್ಸ್ ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ವೆನ್ ದೀಸ್ ಹಾರ್ಮೋನ್ಸ್ ಆರ್ ಟ್ರಬಲ್ ಟು ದ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಆವಾಗ ನಮಗೆ ಇಂಬ್ಯಾಲೆನ್ಸ್ ಇಂದ ಹಾರ್ಮೋನ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಲೇಟ್ ನೈಟ್ ಕೆಲಸ ಮಾಡ್ತೀರಾ, ಮಧ್ಯರಾತ್ರಿ ಹಶ್ವಾಗುತ್ತೆ, ಅವಾಗ ಊಟ ಮಾಡ್ತೀರಾ. ಲೇಟ್ ನೈಟ್ ನೀವು ಕೆಲಸ ಮಾಡ್ತಿರ್ತೀರಾ, ಸ್ಲೀಪ್ ಹಾರ್ಮೋನ್ಸ್ ರಿಲೀಸ್ ಆಗೋದಿಲ್ಲ ಬಿಕಾಸ್ ಆಫ್ ಯುವರ್ ಸ್ಲೀಪ್ ಸಬ್ಸೈಡ್ ಅಂತ ಅಂದ್ರೆ ಟೀ ಕಾಫಿ ಕುಡಿತಾ ಇರೋದಾಗ್ಲಿ, ಬಿಕಾಸ್ ಆಫ್ ಯುವರ್ ವರ್ಕ್ ಲೋಡ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್, ನಿಮ್ಗೆ ಲೇಟ್ ನೈಟ್ ಊಟ ಮಾಡ್ತೀರಾ, ಅದರಿಂದ ಇಂಡೈಜೆಷನ್ ಆಗಲಿ, ಡೈಜೆಸ್ಟಿವ್ ಇಶ್ಯೂಸ್ ಆಗಲಿ, ಗಟ್ ಹೆಲ್ತ್ ಇಶ್ಯೂಸ್ ಆಗಲಿ ಬರುತ್ತೆ. ಸೊ ಅಗೇನ್ ಇಟ್ ಡಿಸ್ಟರ್ಬ್ಸ್ ಯುವರ್ ಡೇ ಸೈಕಲ್ ಅಂಡ್ ಡೇ ಹಾರ್ಮೋನ್ಸ್ ಅಂತಾನು ಹೇಳ್ತೀವಿ. ಅಂಡ್ ನೆಕ್ಸ್ಟ್ ವುಮೆನ್ಸ್ ಅಂತ ಬಂದಾಗ, ಎಷ್ಟೋ ಸಾರಿ ನಾವು ಒಂದೇ ಟೈಮಲ್ಲಿ 3-4 ಕೆಲಸ ಮಾಡ್ತಾ ಹೋಗ್ತೀವಿ. ದಟ್ ಶುಡ್ ನಾಟ್ ಬಿ ಡನ್ ಅಂತ ಹೇಳ್ತೀವಿ. ಫಸ್ಟ್ ಒಂದು ಕೆಲಸದಲ್ಲಿ ಒಂದ್ ಟೈಮಲ್ಲಿ ಒಂದೇ ಕೆಲಸ ಮಾಡಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ, ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ, ಹಾಗೆ ಬ್ಲೂಟೂತ್ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೀರಾ, ಅಗೇನ್ ಯು ಆರ್ ಈಟಿಂಗ್ ಯುವರ್ ಬ್ರೇಕ್ಫಾಸ್ಟ್ ಆಸ್ ಅ ಸ್ಯಾಂಡ್ವಿಚ್. ಸೊ ದಿಸ್ ಇಸ್ ವಾಟ್ ಯು ಆರ್ ಸ್ಪಾಯ್ಲಿಂಗ್ ಯುವರ್ ರುಟೀನ್ಸ್ ಅಂತ ಹೇಳ್ತೀವಿ. ಬ್ರೈನ್ ಅಲ್ಲಿ ನೀವು ಬ್ರೈನ್ಗೆ ಕನ್ಫ್ಯೂಷನ್ ಮಾಡ್ತಿದ್ದೀರಾ. ಸೊ ಒನ್ ಟೈಮ್ ಅಲ್ಲಿ ಒಂದು ಕೆಲಸ ಮಾಡಿದ್ರೆ ಯಾವುದೇ ಹಾರ್ಮೋನ್ಸ್ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಒನ್ ಥಿಂಗ್. ಇನ್ನೂ ಒಂದು ಅಂತಂದ್ರೆ, ಆಲ್ವೇಸ್ ನಿಮ್ಮ ಡೇ ರೂಟೀನ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಟೈಮಿಗೆ ಊಟ, ಟೈಮಿಗೆ ನಿದ್ದೆ, ಟೈಮಿಗೆ ಫಿಸಿಕಲ್ ಆಕ್ಟಿವಿಟಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೈಟ್ ಆದಾಗ ಮಲ್ಕೊಳ್ಳಿ. ಬೆಳಗ್ಗೆಯಿಂದ ಮಧ್ಯಾಹ್ನ ಅಥವಾ ಸಾಯಂಕಾಲದಿಂದ ರಾತ್ರಿವರೆಗೂ ಏನ್ ಕೆಲಸ ಮಾಡುತ್ತೋ ನಿಮ್ಮ ವರ್ಕ್ ಲೋಡ್ ಅನ್ನ ನೀವು ಅದೇ ಇದರಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಡೋಂಟ್ ಓವರ್ ಲೋಡ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಇದರಿಂದ ವರ್ಕ್ ಲೋಡ್ ಜಾಸ್ತಿ ಆದಾಗ, ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ, ವುಮೆನ್ಸ್ ಎಸ್ಪೆಷಲಿ ಹೌಸ್ ವರ್ಕ್ ಅಂಡ್ ದ ವರ್ಕ್ ಲೋಡ್, ಎರಡು ಪ್ರೊಫೆಷನಲ್ ವರ್ಕ್ ಲೋಡ್ ಜಾಸ್ತಿ ಆದಾಗ ನಮ್ಮ ಹಾರ್ಮೋನ್ಸ್ ಆಟೋಮೆಟಿಕ್ ಆಗಿ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಅದಕ್ಕೆ ಒಂದು ಡಿಸಿಪ್ಲಿನ್ಡ್ ಆಗಿ ಡೇ ರೂಟೀನ್ ಅನ್ನ ಹಾಕೊಳ್ಳಿ. ಸೊ ಎಷ್ಟು ಗಂಟೆಗೆ ಎದ್ದೇಳೋದು, ಎಷ್ಟು ಗಂಟೆಗೆ ಮಲಗೋದು, ಯಾವ ತರ ಕೆಲಸ ಮಾಡೋದು, ದಿಸ್ ಇಸ್ ವಾಟ್ ಆಲ್ವೇಸ್ ವಿ ಶುಡ್ ಮೇಂಟೈನ್ ಅಂತ ಹೇಳ್ತೀವಿ. ಇದರಿಂದ ನಿಮ್ಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಡೇ ರೂಟೀನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ವುಮೆನ್ಸ್. ಫಸ್ಟ್, ಟೈಮಿಗೆ ಊಟ, ಟೈಮಿಗೆ ನಿದ್ದೆ, ಫಿಸಿಕಲ್ ಆಕ್ಟಿವಿಟಿ ಅಂಡ್ ಎಸ್ಪೆಷಲಿ ಸ್ಲೀಪ್. ನಿಮ್ಮ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಿಲ್ಲ ಅಂತ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆಗೋದಿಲ್ಲ. ಸ್ಲೀಪ್ ಡಿಸ್ಟರ್ಬೆನ್ಸ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ವುಮೆನ್ ನೀಡ್ಸ್ 7 to 8 hours ಆಫ್ ಮಿನಿಮಮ್ ಸ್ಲೀಪ್ ಅಂತ ಹೇಳ್ತೀವಿ. ಆಲ್ವೇಸ್ ಯು ಶುಡ್ ಗೋ ಫಾರ್ 8 hours ಸ್ಲೀಪ್. ಇಟ್ ಇಸ್ ನೀಡೆಡ್ ಫಾರ್ ದ ವುಮೆನ್ಸ್ ಅಂತ ಹೇಳ್ತೀವಿ. ಸೊ ಇವತ್ತಿಗೆ ಎಷ್ಟು, ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.